ಆಮೇಲೆ ಈ ಸಲ 7 ಬ್ಯಾಲೆಟ್ ಬಾಕ್ಸ್ ಬರುತ್ತೆ. 1 ರಿಂದ 17 17ರಿಂದ 22. ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೀವಿ ತಮ್ಮ ಅಭಿಮಾನವನ್ನ ಯಾವ ರೀತಿಯಾಗಿ ಪ್ರದರ್ಶಿಸ್ತಾ ಇದ್ದಾರೆ ಮಂಡ್ಯದ ಕೆಲ ಮಂದಿ ಅಂತೇಳಿ. ಮಂಡ್ಯದ KR ಪೇಟೆಯಲ್ಲಿ ಅಭಿಮಾನಿಗಳನ್ನ ಗಮನಿಸ್ತಾ ಇದ್ದೀವಿ. JDS ಅಭಿಮಾನಿಗಳು, ಅದು ಒಂದು ಕಡೆ ದೇವೇಗೌಡರ ಟ್ಯಾಟೂ, ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರ ಟ್ಯಾಟೂವನ್ನು ಅಚ್ಚೆಯನ್ನು ತಮ್ಮ ಎದೆ ಮೇಲೆ ಹಾಕಿಸ್ಕೊಂಡಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಈಗ ಅದಕ್ಕೆ ಒಂದು ಹೊಸ ಸೇರ್ಪಡೆ ಅಂತಂದರೆ ನಿಖಿಲ್ ಕುಮಾರ್ ಅವರ ಅಚ್ಚೆಯನ್ನು ಕೂಡ ಮತ್ತೋರ್ವ ವ್ಯಕ್ತಿ ತನ್ನ ಎದೆ ಮೇಲೆ ಹಾಕಿಸ್ಕೊಳ್ಳುವ ಮುಖಾಂತರವಾಗಿ ತನ್ನ ಅಭಿಮಾನವನ್ನು ಇವರು ಹೀಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಆಮೇಲೆ ಈ ಹಿಂದೆನೂ ಕೂಡ ನಾವು ಗಮನಿಸಿದ್ವಿ HDK ಅವರ ಟ್ಯಾಟೂಗಳನ್ನು ಹಾಕಿಸ್ಕೊಂಡಿರುವಂಥ ಬಹಳಷ್ಟು ಮಂದಿ ಇದ್ದಾರೆ ನಮ್ಮ ರಾಜ್ಯದಲ್ಲಿ. ಅದರಲ್ಲೂ ಕೂಡ ಈ ಮಂಡ್ಯ ಭಾಗದಲ್ಲೆಲ್ಲ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲೆಲ್ಲ ಗಮನಿಸ್ತಾ ಇರ್ತಾ ಇದ್ವಿ. ಅದಕ್ಕೆ ಹೀಗೆ ಹೊಸ ಹೊಸ ಸೇರ್ಪಡೆಗಳು ನೋಡ್ತಾ ಇದ್ವಿ. ಈಗ ನಿಖಿಲ್ ಕುಮಾರ್ ಅವರ ಟ್ಯಾಟೂ ಬೇರೆ ಓರ್ವ ವ್ಯಕ್ತಿ ಹಾಕೊಂಡಿದ್ದಾನೆ. ಹೇಳಿ ಯಾವ ಕಾರಣಕ್ಕೋಸ್ಕರ ನಿಖಿಲ್ ಅವರ ನಂದು ಇದು ಮೊದಲನೇ ಓಟು ನಿಖಿಲ್ ಅಣ್ಣಗೋಸ್ಕರ, ನಿಖಿಲ್ ಅಣ್ಣನ MP ಮಾಡೋಕ್ಕೋಸ್ಕರ ಮೊದಲನೇ ಓಟ ನಿಖಿಲ್ ಅಣ್ಣಂಗೆ ಹಾಕ್ತಾ ಇದ್ದೀನಿ. ಯಾವ ಊರು ನಿಮ್ದು? ಹೊಸವಳಲು. ಈಗ ಇದನ್ನೆಲ್ಲ ತೋರಿಸಿದ್ರ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ? ಇನ್ನೂ ಇಲ್ಲ, ತೋರಿಸ್ತೀನಿ. ಯಾವಾಗ ತೋರಿಸ್ತೀರಿ? ಇನ್ನೊಂದು ಸ್ವಲ್ಪ ದಿನದೊಳಗೆ ತೋರಿಸ್ತೀನಿ. ಯಾವತ್ತು ಹಾಕ್ಸ್ಕೊಂಡಿದ್ರಿ? ನೆನ್ನೆ ಹಾಕ್ಸಿದ್ದು. ನೆನ್ನೆ ಹಾಕ್ಸಿರೋದಾ? ಏನಕ್ಕೆ ಪ್ರೇರೇಪಣೆ ಅಂತ? ಅವರಲ್ಲಿ ಅಭಿಮಾನ, ಅವ್ರು ಗೆಲ್ತಾರೆ ಅನ್ನೋ ಒಂದು ಚಟ. ಏನ್ ಮಾಡ್ತಿದ್ದೀರಿ ನೀವು? ನಾವು ಹೋಟ್ಲಲ್ಲಿದ್ದೀನಿ. ನಿಮ್ಮ ಹೆಸರು? ಸಚಿನ್ ಅಂತ. ಸಚಿನ್. ಹಾಂ. ಇವತ್ತೇನು ಈ ತಾಲೂಕಿನಲ್ಲಿ ಏನಿಂತ ಯುವಕರು ಸಾವಿರಾರು ಲಕ್ಷಾಂತರ ಜನ ನಿಖಿಲ್ ಕುಮಾರಸ್ವಾಮಿ ಅಭಿಮಾನಿಗಳಿದ್ದಾರೆ ಇಲ್ಲಿ. ಅದರಲ್ಲೂ ದೇವೇಗೌಡ ಅಪ್ಪಾಜಿಯವರು ಕುಮಾರಣ್ಣ ಅವರ ಒಂದು ಅಭಿಮಾನಕ್ಕೆ ಇಲ್ಲಿ ಪ್ರಾಣನೇ ಕೊಡಲಿಕ್ಕೆ ಸಿದ್ಧ ಇರ್ತಕ್ಕಂಥದ್ದು ಈ ಮಂಡ್ಯ ಜಿಲ್ಲೆ, ಅದರಲ್ಲೂ ಕೇರ್ಪೇಟೆ. ಇವತ್ತು ಇಂಥ 10 ನೂರಾರು ಕಾರ್ಯಕರ್ತರು ಎಲೆಕ್ಷನ್ ಮುಗಿಯೋದ್ರೊಳಗೆ ಇನ್ನೂ 100 ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿದು ದೇವೇಗೌಡ ಅಪ್ಪಾಜಿಯವ್ರ ಟ್ಯಾಟೂ ಹಾಕ್ಸೋರು ಇನ್ನೂ ಲೈನಲ್ಲಿದ್ದಾರೆ. ಇದರಲ್ಲಿ ಏನು ಒಂದು ಸಂಶಯ ಇಲ್ಲ. ಇವತ್ತು ನಮ್ಮ ತಾಲೂಕಿನಲ್ಲಿ, ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ಲೀಡನ್ನು ಇವತ್ತು ಜನರು ಕೊಡ್ತಾರೆ. ಇವತ್ತು ನೋಡ್ತಾ ಇದ್ದೀರಿ, ಹಿರೀಕರೆಲ್ಲ ದೇವೇಗೌಡ ಅಪ್ಪಾಜಿಯವ್ರು ಬರ್ತಾವ್ರೆ ಅಂತ ಇಂಡಿವಿಜುವಲ್ ಆಗಿ ಬಂದು ಕುತ್ಕೋತಾವ್ರೆ. ಅಂಥ ಅಭಿಮಾನ ಇದೆ. 100ಕ್ಕೆ 100 ನಿಖಿಲ್ ಸ್ವಾಮಿಯವರು ಅತಿ ಹೆಚ್ಚಿನ ಲೀಡಿಂದ ಇಲ್ಲಿ ಗೆಲ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಕರ್ತಾನಹಳ್ಳಿ ಸುರೇಶ್ ಅಂತ, ಹಲ್ಲಹಳ್ಳಿ ಪಂಚಾಯತಿ ಮಾಜಿ ಅಧ್ಯಕ್ಷರು. ಯುವಕರೆಲ್ಲ ಹೇಗೆ ತಮ್ಮ ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ ಅಂತ ಅಲ್ಲಿ ಮತ್ತೋರ್ವ ವ್ಯಕ್ತಿ ಹೇಳೋದು ನೋಡಿದ್ರೆ ಬಹುಶಃ ಅವರೇ ಒಂದಷ್ಟು ಮಂದಿಗೆ ಟ್ಯಾಟೂ ಹಾಕೋಕ್ಕೆಲ್ಲ ಪ್ರೇರೇಪಿಸೋ ರೀತಿಯೂ ಕೂಡ ಇತ್ತು. ಅದು ತಪ್ಪು. ಆ ರೀತಿಯಾಗೆಲ್ಲ ಪ್ರೇರೇಪಿಸೋದಾದರೆ ಈ ಥರ ಟ್ಯಾಟೂ ಹಾಕೊಳ್ಳುವಂಥದ್ದೇನಾದರೆ ಒಂದು ಬಾರಿ ಟ್ಯಾಟೂ ಹಾಕ್ಸ್ಕೊಂಡ್ರೆ ಮುಗೀತು, ಅದು ಕೊನೆ ತನಕನೂ ಕೂಡ ಹಾಗೆ ಅಚ್ಚೆ ಹಾಗೆ ಇರುತ್ತದು. ಯಾಕಂದರೆ ಇನ್ನೂ 100 ಮಂದಿ ರೆಡಿ ಇದ್ದಾರೆ, ನಾಳೆ ನಾಡ್ದು ಅನ್ನೋ ಲೆಕ್ಕಕ್ಕೆ ಇನ್ನೂ 100 ಮಂದಿ ಈ ಥರ ಟ್ಯಾಟೂ ಹಾಕ್ಸ್ಕೊಳ್ತಾರೆ ಅಂತ ಮತ್ತೋರ್ವ ವ್ಯಕ್ತಿ ಬೇರೆ ಹೇಳ್ತಾ ಇದ್ರು.